ನಿರುಡಿ ಮಲ್ಲಯ್ಯ ಮಹಾರಾಜ್ ಕಿ. ಇವತ್ತು ನಮ್ಮ ಮಧ್ಯದಲ್ಲಿ ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿಕ್ಕೆ, ನಮ್ಮ ಪಾಪಗಳನ್ನು ದೂರ ಮಾಡಲಿಕ್ಕೆ ಶಿವಸ್ವರೂಪಿಗಳಾಗಿ ನಮ್ಮ ಮಧ್ಯದಲ್ಲಿರ್ತಕ್ಕಂಥ ಮಲ್ಲಯ್ಯ ಸ್ವಾಮಿ ನಿರುಗುಡಿ ಮುತ್ಯ ಅವರ ಪಾದ ಕಮಲಗಳಿಗೆ ಕೋಟಿ ಕೋಟಿ ಹಣೆ ಮಣದು, ಇನ್ನೋರ್ವ ಪರಮ ಪೂಜರ ಪಾದಗಳಿಗೂ ಕೂಡ ಹಣೆ ಮಣದು, ವೇದಿಕೆಯ ಮೇಲೆ ಈಗ ತಾನೇ ಮಾತನಾಡಿರುವಂಥ ಹಿರಿಯರು ಸಹೋದರ ಸ್ವರೂಪಿಗಳಾದ ಬಸವರಾಜ ಪಾಟೀಲ್ ಹುಡುಗಿಯವರೇ, ಈ ಸಂಸ್ಥೆಯನ್ನು ಹುಟ್ಟು ಹಾಕಿರುವಂಥ ಎಲ್ಲ ನಮ್ಮ ಸಂಸ್ಥೆಯ ಸದಸ್ಯ ಬಳಗವೇ, ತಾಯಂದಿರೇ, ಮತ್ತು ಇವತ್ತು ವಿವಿಧ ರೀತಿಯ ಹೆಲ್ತ್ ಕ್ಯಾಂಪ್ಗಳನ್ನು ನಡೆಸಿಕೊಡ್ಲಿಕ್ಕೆ ದೂರ ದೂರದಿಂದ ಬಂದಿರುವಂಥ ಎಲ್ಲ ಡಾಕ್ಟರ್ಸು, ವೈದ್ಯರು ಮತ್ತು ಎಲ್ಲ ಸಿಬ್ಬಂದಿ ಬಳಗವೇ, ಮಾಧ್ಯಮದ ಸ್ನೇಹಿತರೆ, ಈಗ ತಾನೇ ಬಹಳಷ್ಟು ಜನರು ಮಲ್ಲಯ್ಯ ಮುತ್ಯ ಅವ್ರ ಬಗ್ಗೆ ಹೇಳಿದ್ದಾರೆ. ನಾನು ಹೇಳ್ತಕ್ಕಂಥದ್ದು ಭಾಳ ಇಲ್ಲ, ಆದರೆ ಒಂದು ಮಾತಂತೂ ನಿಜ ಇದೆ. ನಾವು ಕಷ್ಟಗಳನ್ನು ಕೇಳಿಕೊಂಡು ಕಷ್ಟಗಳು ಪರಿಹಾರ ಮಾಡು ದೇವರೇ ಅಂತೇಳಿ ನಾವು ಎಷ್ಟು ಗುಡಿ ಗುಂಡಾರಗಳನ್ನು ಸುತ್ತಿದ್ರು ಕೂಡ ನಮ್ಮ ಕಷ್ಟಗಳು ದೂರ ಆಗಲಿಲ್ಲ ಅಂಥೇಳಿ, ಈ ಜಗತ್ತಿನಲ್ಲಿ ದೇವರು ಇಲ್ಲ ಅಂಥೇಳಿ ಯಾರು ನಿರಾಸೆಯನ್ನು ಹೊಂದಿದ್ರೋ ಅಂತ ಎಲ್ಲ ನಿರಾಸೆಯನ್ನು ಹೊಂದಿದ್ದಂಥವರಿಗೆ ದೇವರು ಸಾಕ್ಷಾತ್ ದೈವಿ ಸ್ವರೂಪಿಯಾಗಿ ನಿಮ್ಮ ಕಷ್ಟವನ್ನು ದೂರ ಮಾಡಲಿಕ್ಕೆ ಭೂಮಿಗೆ ದರೆಗಿಳಿದು ಬಂದಿದ್ದಾರೆ ಅಂತ ಹೇಳಿದರೆ ಅದು ಮಲ್ಲಯ್ಯ ಮುತ್ಯ ನಿರುಗುಡಿ ಅಂತಕ್ಕಂಥ ಮಾತನ್ನು ನಾವು ಹೇಳಬೇಕಾಗ್ತದೆ. ಯಾಕಂತ ಕೇಳಿದರೆ, ನಾವು ತಿರುಪತಿ ತಿಮ್ಮಪ್ಪನ ಹತ್ರ ಹೋಗ್ಬೋದು, ನಾವು ಕಾಶಿ ವಿಶ್ವನಾಥನ ಹತ್ರ ಹೋಗ್ಬೋದು, ಶ್ರೀಶೈಲ ಮಲ್ಲಿಕಾರ್ಜುನ ಹತ್ರ ಹೋಗ್ಬೋದು. ಅಲ್ಲಿ ನೀವೆಲ್ಲ ಏನನ್ನ ಬೇಡ್ಕೊಳ್ತೀರೋ ಆ ಎಲ್ಲ ಬೇಡಿಕೆಗಳು ಮಲ್ಲಯ್ಯ ಮುತ್ಯರಿಗೆ ಗೊತ್ತಾಗ್ತದ, ಆ ಕಷ್ಟಗಳನ್ನು ದೂರ ಮಾಡ್ತಾರ. ಮಲ್ಲಯ್ಯ ಮುತ್ಯ ನಿರುಗುಡಿ ಹತ್ರ ಬಂದ್ರ ನಾವು 12 ಜ್ಯೋತಿರ್ಲಿಂಗಗಳನ್ನು ಸುತ್ತಿ ಬಂದಂಗ ಆಗ್ತದ. ಅಂತ ಅನುಭವ ಸಿಗ್ತದ. ಅಂತ ಅನುಭವ. ನಾನು ಈ ಮಾತನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತ ಕೇಳಿದ್ರೆ, ಇದು ನನ್ನ ಅನುಭವಕ್ಕೆ ಬಂದಿದೆ, ಹಾಗಾಗಿ ಈ ಮಾತನ್ನು ನಾನು ಹೇಳ್ತಾ ಇದ್ದೀನಿ. ಕೆಲವು ಸಲ ಬಹಳಷ್ಟು ಜನ ಹೇಳ್ತಿರ್ತಾರೆ, ಮಾತಾಡ್ತಾ ಇರ್ತಾರ, ಇವಾಗ ಮುತ್ಯಾರು ಬರ್ತಾರಂದ್ರೆ ಕಾರು, ಗಾಡಿ, ಜೀಪು, ಜನ ಓಡಾಡಿ ಬರ್ತಿರ್ತಾರ. ಎಲ್ಲೆಲ್ಲಿಂದ ಬಂದಾರ ನೋಡ್ರಿ. ನಾಂದೇಡ್ ನಿಂತು ಬಂದಾರ, ಬಾಂಬೆ ನಿಂತು ಬಂದಾರ, ಬೆಂಗಳೂರು ನಿಂತು ಬಂದಾರ, ಬೀದರ್ ನಿಂತು ಬಂದಾರ, ಲಾತೂರ್ ನಿಂತು ಬಂದಾರ, ಸೊಲ್ಲಾಪುರ್ ನಿಂತು ಬಂದಾರ. ಜನ ಕೆಲವು ಸಲ ಕೇಳ್ತಾರೆ, ಏನು ಹುಚ್ಚಿಡದಪ್ಪ ಮುತ್ಯಾರು ಏನ್ ಕೊಡ್ತಾರ, ಯಾಕೆ ಹಿಂಗ ಮೆನ್ನ ಹತ್ತಾರ ಅಂತ ಕೇಳ್ತಾರ. ನಿಜವಾಗ್ಲೂ ಹುಚ್ಚಿಡ್ದ ಜನರಿಗೆ. ಯಾಕೆ ಹುಚ್ಚಿಡ್ದದ ಅಂದ್ರ, ಎಲ್ಲಿ ನಮ್ಮ ಕಷ್ಟಗಳು ಪರಿಹಾರ ಸಿಗ್ಲಿಲ್ವೋ ಮಲ್ಲಯ್ಯ ಮುತ್ಯಾರ ಆಶೀರ್ವಾದ ಸಿಕ್ಕರೆ ನಮ್ಮ ಕಷ್ಟ ಪರಿಹಾರ ಆಗ್ತದ ಅನ್ನೋದು ನಿಜ ಜೀವನದಲ್ಲಿ ಕಂಡುಕೊಂಡಿದ್ದಾರೆ ಜನ. ಅದಕ್ಕಾಗಿ ಹುಚ್ಚೆದ್ದು ಅವರ ಬೆನ್ನು ಹತ್ತಿದ್ದಾರೆ. ಒಂದು ಕಡೆ ಚರ್ಚೆ ನಡೀತದ. ಏನ್ ಚರ್ಚೆ ನಡೀತದ ಅಂದ್ರೆ, ಮಲ್ಲಯ್ಯ ಮುತ್ಯಾರು ಭೇಟಿ ಆಗೋದ್ರಿಂದ ನಿಮ್ಗೆ ಏನ್ ಸಿಗ್ತದಪ್ಪ ಅಂತ ನಮಗೂ ಬಹಳ ಜನ ಬಹಳ ಜನ ಕೇಳಿದಾರ. ಹಂಗ ಒಂದ್ಸರ ಇಂದ್ರನ ಹತ್ರ ಮತ್ತು ನಾರದ ಮುನಿಗಳ ಮಧ್ಯದಲ್ಲಿ ಚರ್ಚೆ ಆಯ್ತು. ಏನ್ರಿ ಇಂದ್ರ ದೇವ್ರೆ, ಆ ಭೂಲೋಕದಲ್ಲಿ ಅವ್ರು ಯಾರೋ ತಪಸ್ವಿ ಹವಾ ಮಲ್ಲಿನಾಥ್ ಮಹಾರಾಜರಂತ ಅವ್ರು ಹೋದಲ್ಲೆಲ್ಲ ಜಾತ್ರೆ ನಡೆದದ. 8,000 ಕಡೆ ಮಠ, ಒಬ್ನೇ ಮುನಿಮಿಲ್ಲ, ಒಂದು ಫೋನ್ ಇಲ್ಲ, ಯಾರಿಗ ₹1 ಕೇಳಂಗಿಲ್ಲ, ದಿನಾ ದಾಸೋಹ ನಡೀತದ ಅಂದ್ರೆ ಅದೆಂತ ಮಹಿಮೆ ರೀ, ಅದೆಂತ ಮಹಿಮೆ ಇರ್ಲಿಕ್ಕೆ ಸಾಧ್ಯ ಇದೆ? ಅವ್ರು ಯಾರಿಗಾರ ರೊಕ್ಕ ಕೇಳಿದ್ರು ನಿಮ್ಗೆ ಗೊತ್ತದೇನಪ್ಪ? ಇಲ್ಲಿ ಯಾರಿಗಾರ ಕೇಳಿದ್ರೆ ಕೈ ಮೇಲೆ ಹೇಳ್ರಿ ನೋಡೋಣ. ಯಾರಿಗೂ ಅವ್ರು ರೊಕ್ಕ ಕೇಳಲಿಲ್ಲ. ಒಂದು ಮಠಕ್ಕ ಒಂದು ರಸ್ತೆ ಮಾಡ್ಸಂತ ಕೇಳಲಿಲ್ಲ, ಒಂದು ಲೈಟ್ ಹಾಕಂತ ಕೇಳಲಿಲ್ಲ. 8,000 ಮಠದಲ್ಲಿ ದೇವಸ್ಥಾನ ಇವತ್ತು ವಿಜೃಂಭಿಸ್ತಾ ಇದೆ, ಅನ್ನದಾಸೋಹ ನಡೀತಾ ಇದೆ ಅಂದ್ರೆ ಇದು ಸಾಕ್ಷಾತ್ ದೇವರಿಂದ ಮಾತ್ರ ಸಾಧ್ಯ. ಅದಕ್ಕೆ ಇಂದ್ರದೇವ ಮತ್ತು ನಾರದ ಮುನಿಗಳ ಮಧ್ಯದಲ್ಲಿ ಚರ್ಚೆ ಆಯ್ತು. ಏನದು ಮಹಿಮೆ? ಆ ಭೂಲೋಕದಲ್ಲಿ ಮಲ್ಲಯ್ಯ ಮುತ್ಯ ಹಿಂಗೆಲ್ಲ ಜನ ಬೆನ್ನತ್ತಿರಲ್ಲ, ಅವ್ರ ದರ್ಶನದಿಂದ ಏನ್ ಲಾಭ ಸಿಗ್ತದ ದೇವರೇ, ನನಗೆ ಗೊತ್ತಾಗ್ಬೇಕು ಅಂತ ನಾರದ ಮುನಿಗಳು ಕೇಳಿದ್ರ. ಅದಕ್ಕೆ ಇಂದ್ರ